ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಪಕ್ಷದ ವಿರುದ್ಧ ಮಾಜಿ ಸಂಸದೆ ಆಗಿರುವಂಥ ತೇಜಸ್ವಿನಿ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಹೇಮರೆಡ್ಡಿ ಮಲ್ಲಮ್ಮ ಸಮುದಾಯ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣೆ ಸಮಯದಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ನೆನಪಾಗುತ್ತಿದೆ. ಆದರೆ ರಾಜ್ಯದಲ್ಲಿ ಬರಗಾಲ ಬಿದ್ದರೂ ಸಹ 18,000 ಕೋಟಿ ರೂಪಾಯಿಗಳ ಪರಿಹಾರಧನ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದಾಗ ಕೇಂದ್ರ ಸರ್ಕಾರ ಸ್ವಲ್ಪ ಹಣ ನೀಡಿದೆ ಎಂದರು. ಇದೇ ಸಮಯದಲ್ಲಿ ಪಿಸಿ ಗದ್ದಿಗೌಡರ ವಿರುದ್ಧ ಹರಿಹಾಯ್ದು ಮೌನಿ ಬಾಬಾ ಎಂದು ವ್ಯಂಗ್ಯ ಮಾಡಿದರು. 4 ಬಾರಿ ಸಂಸದರಾದರೂ ಸಹ ಸಂಸತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿರುವುದಿಲ್ಲ, ಯಾವುದೇ ಅಭಿವೃದ್ಧಿ ಮಾಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳುವಂಥ ಹಾಗೂ ವಾಕ್ಚಾತುರ್ಯ ಹೊಂದಿರುವಂಥ ಶಿಕ್ಷಣವಂತೆ ಸಂಯುಕ್ತಾ ಪಾಟೀಲ್ ಅವರಿಗೆ ಬೆಂಬಲಿಸಬೇಕಾಗಿದೆ ಎಂದು ತಿಳಿಸಿದರು. ಕುಡಿಯೋಕೆ ನೀರು ಕೊಡೋದು ಬೇಡವಾ? ಇದು ಬಿಡ್ರಿ. ಮತ್ತೆ ಮಂದಿಗೆ ಸಾಯ್ಲಿಕ್ಕತ್ತಿರೋರ್ಗೊಂದು ಸಣ್ಣ ಉದ್ಯೋಗ ಕೊಡೋದು ಬೇಡವಾ ಬರಗಾಲದ ಟೈಮಲ್ಲಿ? ಇದು ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕು. ಇದು ಸಂವಿಧಾನ ನಮಗೆ ನಮ್ಮ ಸರ್ಕಾರಕ್ಕೆ ಕೊಟ್ಟಿರೋ ಹಕ್ಕಾದ್ರಿಂದ ವಿಧಾನಸಭೆಯಲ್ಲಿ ಅಂದ್ರೆ 136 ಶಾಸಕರನ್ನ ಕೊಟ್ಟ ಅತ್ಯಧಿಕ ಬಹುಮತದ ಪ್ರಜಾಸತ್ತಾತ್ಮಕ ಸರ್ಕಾರ ಒಂದು ಮಾಡಿದಂತ ನಿರ್ಣಯವನ್ನ ಧಿಕ್ಕರಿಸಿದ್ದೀರಿ. ಆ ನಿಮಗೆ ಧಿಕ್ಕಾರ ಹೇಳೋದಕ್ಕೋಸ್ಕರ ನಮ್ಮ ಜನ ಇವತ್ತು ನಿಮಗೆ ಪ್ರತಿಫಲವನ್ನ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಹೇಳಿ ನಮ್ಮ ಅಭ್ಯರ್ಥಿ ನಮ್ಮ ಎಲ್ಲರೂ ಹೇಳಿದಾಗೆ ಇಲ್ಲಿ ಕಾನೂನು ಮಾಡೋರ್ ಬೇಕ್ರಿ, ಸ್ವಲ್ಪ ಓದ್ಕೊಂಡವ್ರು ಬೇಕ್ರಿ, ಮಾತಾಡೋರ್ ಬೇಕ್ರಿ. ಪಾರ್ಲಿಮೆಂಟ್ ಮೌನಿ ಬಾಬಾಗಳ ಜಾಗ ಅಲ್ರಿ, ಪಾರ್ಲಿಮೆಂಟ್ ಮಾತಾಡೋರ್ ಮಂದಿ. ಮೋದಿ ಅವರ ಮುಖಕ್ಕೆ ಬೆಲೆ ಇದ್ದಿದ್ರೆ 100 ಜನ ಸಿಟ್ಟಿಂಗ್ ಎಂಪಿಗಳನ್ನ ಯಾಕೆ ಚೇಂಜ್ ಮಾಡಿದ್ರಿ ಸ್ವಾಮಿ? ದಯವಿಟ್ಟು ಉತ್ತರ ಕೊಡಿ. ಸಿಟ್ಟಿಂಗ್ ಮಂತ್ರಿಗಳು ಉಡುಪಿ ಚಿಕ್ಕಮಗಳೂರಲ್ಲಿ ಸಿಟ್ಟಿಂಗ್ ಮಂತ್ರಿ ಹೆಣ್ಮಗಳು ಅಲ್ಲಿ ಕಳಿಸಿದ್ರಿ. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರಿಗೆ ಸ್ಥಾನ ಪಲ್ಲಟ ಮಾಡಿದ್ರಿ. ಚಿತ್ರದುರ್ಗದೊಳಗಡೆ ಸಿಟ್ಟಿಂಗ್ ಮಂತ್ರಿ ದಲಿತ ಮಂತ್ರಿಯನ್ನ ತೆಗೆದ್ರೆ ಅವ್ರಿಗೇನ್ ಪ್ರಾಯ ತುಂಬಾ ಆಗಿಲ್ಲ, ವಯಸ್ಸು ತುಂಬಾ ಆಗಿಲ್ರಿ. ಮತ್ತ ಕಂಬಳಿ ಹಾಕೊಂಡಾರ್ರಿ ನೆನ್ನೆ. ಕಂಬಳಿ ದಯವಿಟ್ಟು ನೋಡ್ರಿ, ಕಂಬಳಿ ಸುದ್ದಿಗೆ ಬರಬೇಡ್ರಿ. ಕಂಬಳಿ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಕಂಬಳಿ ಬಾರಿ ಕತೆ ಕೊಡ್ತೈತಿ. ಕಂಬಳಿ ಹಾಕೊಂಡಿರೋ ನೀವು ಈಶ್ವರಪ್ಪನವ್ರನ್ನ ಯಾಕಪ್ಪ ಮುಖ್ಯಮಂತ್ರಿ ಮಾಡ್ಲಿಲ್ಲ? ಯಡಿಯೂರಪ್ಪನವ್ರನ್ನ ತೆಗೆದಾಗ ಕಂಬಳಿ ಹಾಕೊಂಡಿರೋ ನೀವು ರಾಯಣ್ಣ ಅವರ ಪವಿತ್ರ ಕ್ರಾಂತಿಕಾರಿ ರಾಯಣ್ಣ ಅವರ ಬ್ರಿಗೇಡ್ ಕಟ್ಟಿ ಯಡಿಯೂರಪ್ಪನವ್ರನ್ನ ಕೊಲ್ಲಾಕ್ ಮಾಡಿದ್ರಿ, ಮಿಸ್ಯೂಸ್ ಮಾಡಿದ್ರಿ. ಕಂಬಳಿ ಹಾಕೊಂಡಿರೋ ನೀವು ಮಹಾರಾಜರನ್ನ ಸೋಲಿಸಿದಂತ ವಿಜಯ್ ಶಂಕರ್ ಅವರಿಗೆ ರಾಜಕೀಯವಾಗಿ ಮುಗಿಸಿದ್ರಿ. ದಯವಿಟ್ಟು ಈ ಟಗರ್ ಸುದ್ದಿ, ಬಂಡೆ ಸುದ್ದಿ, ನಮ್ಮ ಖರ್ಗೆ ಅವ್ರ ಸುದ್ದಿ, ರಾಹುಲ್ ಗಾಂಧಿ ಸುದ್ದಿ ಇವೆಲ್ಲ ಬಿಟ್ಟು ಕರ್ನಾಟಕಕ್ಕೆ ಬರ್ಬೇಕಾಗಿರ್ತಕ್ಕಂಥ ನ್ಯಾಯಯುತವಾದ 18,000 ಕೋಟಿ ಬರಗಾಲದ ಫಂಡ್ ಕೊಡ್ರಿ. ಸುಪ್ರೀಂ ಕೋರ್ಟ್ ನಿಂದ ತಂದಿರ್ತಕ್ಕಂಥದ್ದು ನಾವು ನೀವು ಕೊಟ್ಟಿರೋದಲ್ಲ, ನಿಮ್ಮನ್ನ ಎಕ್ಸ್ಪೋಸ್ ಮಾಡಿದೀವಿ. ಆದ ಕಾರಣ ಕೊನೆಯದಾಗಿ ಸಂಯುಕ್ತಾ ಪಾಟೀಲ್ ಇವರು ಬಾರಿ ಇತಿಹಾಸದ ಬಗ್ಗೆ ಮಾತಾಡ್ರಿ, ಮತ್ತೆ ಆ ಪಾಠ ಮಾಡಕ್ಕೆ ನಮ್ಮನ್ನ ಹಿರಿಯರ ಅಚ್ಚಾರ. ಸಂಯುಕ್ತಾ ಪಾಟೀಲ್ ಮೋದಿ ಅವ್ರಿಗೆ ಗೊತ್ತಿಲ್ರಿ. ಸಂಯುಕ್ತ ಅನ್ನೋ ಹೆಸರು ಪೃಥ್ವಿರಾಜ್ ಚವಾಣ್ ಯಾವ ಒಂದು ದಂಗೆಕೋರರ ವಿರುದ್ಧ, ಯಾವ ಒಂದು ದಾಳಿಯ ವಿರುದ್ಧ ಹೋರಾಟ ಮಾಡಿದಂತ ವೀರ ಪುರುಷ ಪೃಥ್ವಿರಾಜ್ ಚವ್ಹಾಣನನ್ನ ಪ್ರೀತಿಸಿ ಆ ಪರಮ ಪ್ರೀತಿಯ ಸಲುವಾಗಿ ಅವರ ಪ್ರತಿಮೆಗೆ ಮಾಲಾ ಹಾಕಿ ಮದುವೆಯಾದಂತ ಒಂದು ವೀರ ರಾಜಕುಮಾರಿ ಸಂಯುಕ್ತ ಅಂತಕ್ಕಂಥವ್ರು. ಆ ಸಂಯುಕ್ತ ಹೆಸರಿಟ್ಟುಕೊಂಡಿರ್ತಕ್ಕಂಥ ನಮ್ಮ ಸಿಟ್ಟಿಂಗ್ ಮಂತ್ರಿ, ಕ್ರಿಯಾಶೀಲ ಮಂತ್ರಿ ಶಿವಾನಂದ ಪಾಟೀಲ್ ಜಿ ಅವರ ಪುತ್ರಿ ಆಗಿರ್ತಕ್ಕಂಥ ಸಂಯುಕ್ತ. ಮತ್ ಯಾಕೆ ಮಂತ್ರಿಗಳ ಮಗ? ಹೌದ್ರಿ, ನಮ್ಮ ಸೌಮ್ಯನ ಅಲ್ಲಿ ಒಡ್ಡಿದೀವಿ, ಮತ್ತೆ ನಮ್ಮ ಮೃಣಾಲ್ನ ಇಲ್ಲಿ ಒಡ್ಡಿದೀವಿ, ನಮ್ಮ ಪ್ರಿಯಾಂಕಾನ ಅಲ್ಲಿ ಒಡ್ಡಿದೀವಿ, ಇಲ್ಲಿ ಸಂಯುಕ್ತನ ಒಡ್ಡಿದೀವಿ. ಅಂದ್ರೆ ನೀವು